ಏನು ಹೇಳಕ್ ಸಾಧ್ಯ ಹೇಳಿ. ನಾವು ಯಾವುದೋ ಆ ಥರದ್ದು ನಾವು ನಿಲ್ಲಿಸಿಲ್ಲ, ಕಂಟಿನ್ಯೂ ಆಗುತ್ತೆ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಯಾವ 5 ಸ್ಕೀಮು ಸಹ ನಾವು ನಿಲ್ಲಿಸಲ್ಲ. ಬಟ್ 1 ತಿಂಗಳು 2 ತಿಂಗಳು ಹೋಗದೆ ಇದ್ರೆ ಅದನ್ನ ತಕ್ಷಣ ಬಿಡುಗಡೆ ಮಾಡ್ತಾರೆ. ಇನ್ನು ಯಾವ್ದು ಕಿತ್ಕೊಂಡಿದೀವಂತ? ಯಾವ್ದು ಕಿತ್ಕೊಂಡಿದೀವಿ? ಹೌದು 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 ಯಜಮಾನ್ರೆ, ನಿಮಗೆ ಸಮಾಧಾನ ಅಂತ ಹೇಳಿದ್ರೆ ನಾನು ಒಬ್ಬ ಕ್ಯಾಬಿನೆಟಲ್ಲಿ ಸದಸ್ಯ, ಮೊನ್ನೆ ಮುಖ್ಯಮಂತ್ರಿಗೆ ಹೇಳ್ತೀನಿ, ಮೊನ್ನೆ ತಮಿಳುನಾಡಿಗಿಂತ ನಮ್ಮ ಪರಿಸ್ಥಿತಿ ಸ್ವಲ್ಪ ಉತ್ತಮವಾಗಿದೆ ಅಂತ ಅನಿಸುತ್ತೆ ಅಲ್ಲ. ತಮಿಳುನಾಡಿನಲ್ಲಿ 40ರಿಂದ 45% BPL ಕಾರ್ಡ್ ಇದೆ. ನಮ್ಮ ರಾಜ್ಯದಲ್ಲಿ ಎಷ್ಟಿದೆ ಅಂತ ನಮಗೆ ಗೊತ್ತಿದೆಯಾ ಮಾಹಿತಿ? 80 to 85%, 85%. ಹಳ್ಳಿನಲ್ಲಿ ಹೋಗಿ ನೀವು ಯಾವ್ದಾರ ಒಂದು ಹಳ್ಳಿನಲ್ಲಿ ಸಮೀಕ್ಷೆ ಮಾಡಿ, ತಾವು ಯಾವ ಪತ್ರಿಕೆ ಅಂತ ಗೊತ್ತಾಗಲಿಲ್ಲ ನನಗೆ, ವಿಜಯ ಕರ್ನಾಟಕ ಹೋಗಿ ವಿಚಾರಿಸಿ. 1000 ತೆಂಗಿನ ಗಿಡ ಇರೋನು BPL ಕಾರ್ಡ್ ಇದ್ದಾನೆ, ಅತ್ಯಂತ 1 ಎಕರೆ ಜಮೀನು ಇರೋನು BPL ಕಾರ್ಡ್ ಇದೆ. ಇಬ್ಬರಿಗೂ 10 kg ಹೋಗುತ್ತೆ. ಒಬ್ಬ ಮಾರ್ತಾರೆ, ಒಬ್ಬ ಉಪಯೋಗಿಸ್ತಾರೆ. ಗೊತ್ತಾಯ್ತು. ಅದಕ್ಕೆ ಏನಾಗುತ್ತೆ ಯಜಮಾನ್, ಒಂದು ನಿಮಿಷ ನಾವು ಯಾವುದನ್ನು ಘೋಷಣೆ ಮಾಡಿಲ್ಲ. ಒಂದು ನಿಮಿಷ ಹೇಳ್ತೀನಿ. ಕಂಪ್ಲೇಂಟ್ ಬಂದಿದೆ. ಇದೇ ನೀವು ಹೇಳಿದ್ರಲ್ಲ, ಯಾರಿಗೆ ಹರಗರಿದ್ದಾರೆ ಅವ್ರಿಗೆ ಸಿಗ್ತಾ ಇಲ್ಲ, ಯಾರು ಅನಗರಿದ್ದಾರೆ ಅವ್ರಿಗೆ ಸಿಗ್ತಾ ಇದೆ ಅನ್ನೋ ಕಂಪ್ಲೇಂಟ್ ಸರ್ಕಾರಕ್ಕೆ ಬಂದಿದೆ. ಅದನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದೀವೇನೋ, ಇಷ್ಟು % ಇಳಿಸ್ತೀವಿ ಅಂತ ಹೇಳಿಲ್ಲ. 85% ಬಡವರಿದ್ರೆ ಅಷ್ಟು ಜನಕ್ಕೆ ಕೊಡ್ತೀವಿ. 85ರಲ್ಲಿ ಯಾರು ಅನರ್ಹರಿದ್ದಾರೆ ಅವ್ರಿಗೆ ಸಿಕ್ಕಿದ್ರೆ ಅದನ್ನು ಮಾತ್ರ ಪರಿಷ್ಕರಣೆ ಮಾಡ್ಬೋದು. ಯಾರು ಅರ್ಹರಿಗೆ ಸಿಕ್ಕಿಲ್ಲ ಅವ್ರಿಗೆ ಕೊಡ್ಬೋದು. ಅಷ್ಟು ಬಿಟ್ಟರೆ ನಮ್ಮ ಮುಖ್ಯಮಂತ್ರಿಗಳಾಗಲಿ, ನಮ್ಮ ಯಾವುದೇ ಆ ಇಲಾಖೆ ಮಂತ್ರಿಗಳಾಗಲಿ, ಸೊ ಈ BPL ಕಾರ್ಡನ್ನು ನಾವು ಇಷ್ಟಕ್ಕೆ ಇಳಿಸ್ತೀವಿ, ಇಷ್ಟು ಜಾಸ್ತಿ ಆಗಿದ್ದಾವೆ ಅಂತ ಹೇಳಿಲ್ಲ. ಟೋಟಲಿ ನೀವು ನೆಂಬಕ್ಕಾಗಲ್ಲ, ನಾವು ನೆಂಬಕ್ಕಾಗಲ್ಲ. 85 to 90% ಬಡವರೇ ಇದ್ದಾರೆ ಅಂತ ಅನ್ನೋದನ್ನ ನೀವು ನೆಂಬಲ್ಲ ಅಂತ ಅನ್ಕೋತೀನಿ. ಸೊ ನಾವು ನೆಂಬಕ್ಕಾಗಲ್ಲ ಅಂತ. ಬಟ್ ಇದನ್ನ ಪರಿಷ್ಕರಣೆ ಆಗೋದು ಸೂಕ್ತನ ಇಲ್ವಾ ನೀವೇ ತೀರ್ಮಾನ ಮಾಡಿ. ಅದು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಸ್ನೇಹಿತರಿಗೆ ಹೇಳೋದು ಅಂದರೆ, ಯಾವುದೇ ಸರ್ಕಾರ, ಹೊಸ ಸರ್ಕಾರ ಬರಲಿ, ಹಿಂದಿನ ಸರ್ಕಾರ ಕಂಟಿನ್ಯೂ ಆಗಲಿ, ನಾವು ಜನಪರವಾದಂಥ ಕಾರ್ಯಕ್ರಮ, ಒಂದು ಸ್ಟೇಟ್ ಇಂಟ್ರೆಸ್ಟು, ಒಂದು ಪಬ್ಲಿಕ್ ಇಂಟ್ರೆಸ್ಟು, ಇವೆರಡನ್ನು ಗಮನದಲ್ಲಿ ಇಟ್ಕೊಂಡು ಸರ್ಕಾರಗಳು ತೀರ್ಮಾನ ಮಾಡಬೇಕಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಡೆಮಾಕ್ರಸಿನಲ್ಲಿ ಬರ್ತಕ್ಕಂಥ ಸರ್ಕಾರಗಳು ಕೆಲವು ತಪ್ಪು ಮಾಡಿದ್ರೆ ಅದನ್ನು ನಾವು ಕೇಳ್ಬೋದು, ನೀವು ಬರೀಬೋದು. ಸೊ ಅವರಿಗೆ ಮ್ಯಾಂಡೇಟರಿ ಕೊಟ್ಟಾಗ ಅವರು ಅದನ್ನು ತೀರ್ಮಾನ ತಗೊಂಡಿರ್ತಾರೆ, ಅದನ್ನೇನು ಮಾಡೋಕ್ಕಾಗಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ, ಪ್ರಾಮಾಣಿಕವಾಗಿ ಪಬ್ಲಿಕ್ ಇಂಟ್ರೆಸ್ಟ್ಗೆ ಯಾರೇ ತಗೊಂಡಿದ್ರು ತೀರ್ಮಾನ, ಅದನ್ನು ನಾವು ನಮ್ಮ ವಿರೋಧ ಪಕ್ಷ ತಗೊಂಡಿದ್ದಾರೆ ಅಂತ ರದ್ದು ಮಾಡ್ತಕ್ಕಂಥದ್ದಿಲ್ಲ, ಅದು ಅವಶ್ಯಕತೆ ಇಲ್ಲ. ಸೊ ನಾವು ಆ ಥರ ಮಾಡ್ಲಿಕ್ಕೆ ತಯಾರಿಲ್ಲ. ಸೊ ಕೆಲವ್ರು ಮಾಡಿದ್ರೆ ನಾವು ಹೇಳಲಿಕ್ಕೆ ಆಗಲ್ಲ.